ನಮಸ್ಕಾರ ರೀ. ಇವತ್ತು LBA ಲಾಗಿನ್ ಪ್ರಾಬ್ಲಮ್ಗೆ ನಾವು ಹೋಮ್ ಸ್ಕ್ರೀನನ್ನು ಹೆಂಗೆ ಸೆಟ್ ಮಾಡ್ಕೋಬೇಕು ನೋಡಿರಿ. ಅಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆ್ಯಡ್ ಹೋಮ್ ಸ್ಕ್ರೀನ್ ತೊಗೋರಿ. ಲೆಸನ್ ಪ್ಲಾನ್ ಅಂತ ಬರ್ತೈತಿ, ಆ್ಯಡ್ ಮಾಡಿರಿ. ಹೋಮ್ ಸ್ಕ್ರೀನ್ ಮೇಲೆ ಬಂದು ಕುಂತಿರ್ತಾವ್ರಿ ನಮ್ಮ ಮೊಬೈಲ್ನಾಗ. ಅದನ್ನು ಕ್ಲಿಕ್ ಮಾಡಿರಿ, ಓಪನ್ ಆಕೈತಿ. ಓಪನ್ ಆಗಿಂದ ಟೀಚರ್ KG ID ನಂಬರ್ ಹಾಕಿ ಲಾಗಿನ್ ಆಗ್ರಿ. ಲಾಗಿನ್ ಆಗಿಂದ 1ರಿಂದ 5ನೇ ತರಗತಿ 15 ಮಾರ್ಕ್ಸ್, 6ರಿಂದ 10ನೇ ತರಗತಿ 20 ಮಾರ್ಕ್ಸ್, ಕನ್ನಡ, ಹಿಂದಿ, ಇಂಗ್ಲೀಷ್ಗೆ 1 ಪದ್ಯ 1 ಗದ್ಯ, ಸಮಾಜ ವಿಜ್ಞಾನಕ್ಕೆ 3 ಪಾಠಗಳನ್ನು ಸೇರಿಸಿ 1 ಘಟಕ ಪರೀಕ್ಷೆಯನ್ನು ತೆಗೆದುಕೋಬೇಕ್ರಿ. ಇನ್ನು ಅಸೆಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ LBA ತೊಗೋರಿ. ಇಲ್ಲಿ ಮೀಡಿಯಮ್, ಕ್ಲಾಸ್, ಗ್ರೂಪ್, ಸಬ್ಜೆಕ್ಟ್ ಯಾವುದು ಸೆಲೆಕ್ಟ್ ಮಾಡ್ಕೋರಿ. ಇಂಗ್ಲೀಷ್ ಸಬ್ಜೆಕ್ಟ್ ತೊಗೋತೀನಿ ರೀ. ಆ್ಯಂಡ್ ಇಲ್ಲಿ 1 ಪದ್ಯ 1 ಗದ್ಯ ಆಗಾಗಲೇ ಜಾಯಿಂಟಾಗಿ ಬಂದಿರ್ತಾವೆ ರೀ. ಅದನ್ನು ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋರಿ. ಇನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಟೆಸ್ಟ್ ಡೇಟಾ ಯೂನಿಟ್ ಟೆಸ್ಟ್ ಡೇಟ್ ಇರ್ತೈತಲ್ಲ, ಅದನ್ನು ನೀವು ಯಾವ್ದಕ್ಕೆ ಟೆಸ್ಟ್ ಇಲ್ಲಿ ಕ್ಲಿಕ್ ಮಾಡಿರಿ. ತಿಂಗಳನ್ನು ಸರಿಸ್ಕೊಂಡು ನಾನು ಜುಲೈಲಿ ತೊಗೊಂಡಿದ್ದರಿಂದ ಜುಲೈ ಅಂತ ಆ್ಯಡ್ ಮಾಡ್ತೀನಿ. ನೀವು ಯಾವ ತಿಂಗಳಲ್ಲಿ ತೊಗೊಂಡಿದ್ದೀರಿ ತೋರಿಸೋದಕ್ಕೋಸ್ಕರ ಹಾಕ್ತಾಯಿದ್ದೀನಿ ಡೇಟು. ನಿಮಗೆ ಯಾವ ಡೇಟು ತೊಗೊಂಡ್ರಿ ಆ ಡೇಟನ್ನು ಹಾಕ್ಕೊಂಡು ಸರ್ಚ್ ಕೊಡಿರಿ. ಆ ಮಕ್ಕಳ ಲಿಸ್ಟ್ ಪ್ಯಾಚ್ಡಾಗಿ ಬಂದುಬಿಡುತ್ತೆ. ನಮ್ಮದು 6ನೇ ಕ್ಲಾಸ್ ಹಾಕ್ತಾ ಇರೋದ್ರಿಂದ 20 ಮಾರ್ಕ್ಸ್ಗೆ ಆ ಮಗು ಎಷ್ಟು ಮಾರ್ಕ್ಸ್ ತೊಗೊಂಡಿದೆಯೋ ಅಷ್ಟು ಮಾರ್ಕ್ಸ್ನ ಎಂಟ್ರಿ ಮಾಡ್ಬೇಕ್ರಿ. ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡ್ತಾ ಹೋಗ್ರಿ. ಪೂರ್ತಿ ಮಾರ್ಕ್ಸ್ ತೋರಿಸೋದಕ್ಕೋಸ್ಕರ ಹಾಕ್ತಾಯಿದ್ದೀನಿ ನಾನು. ನೀವು ಎಷ್ಟೆಷ್ಟು ಮಕ್ಕಳನ್ನು ತೊಗೊಂಡಿದ್ದಾರೋ ಅಷ್ಟು ಮಾರ್ಕ್ಸ್ ಹಾಕಿರಿ. ಗ್ರೇಡ್ ಆಟೋಮೆಟಿಕ್ ತಾನೇ ತೊಗೊಳ್ತೈತ್ರಿ. ಇನ್ನು ಎಲ್ಲ ಹಾಕಿದ ಮೇಲೆ ಸೇವ್ ಅನ್ರಿ. ಎಲ್ಲ ಒಂದು ಸತಿ ಸೇವ್ ಮಾಡೋಕ್ಕಿಂತ ಮುಂಚೆ ನೀವು ಎಲ್ಲ ಮಕ್ಕಳನ್ನು ಹಾಕಿರೋ ಇಲ್ಲೋ ಅಂತ ಚೆಕ್ ಮಾಡಿಕೊಂಡು ಸೇವ್ ಅನ್ರಿ. ಸೇವ್ ಅಂದು ನೋಡಬೇಕಲ್ಲ, ಅಲ್ಲಿ ಅಸೆಸ್ಮೆಂಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೋರಿ. ಅಲ್ಲಿ ನಾವು ಹಾಕಿರೋದು ಬಂದಿದೆಯೋ ಇಲ್ಲ ಅಂತ ಕನ್ಫರ್ಮ್ ಆಗಬೇಕಲ್ಲ, ಅದಕ್ಕೆ ಕ್ಲಾಸ್ ತೊಗೋರಿ. ಇನ್ನು ಯಾವ ಗ್ರೂಪ್ ತೊಗೊಂಡೆ, ಇನ್ನು ಯಾವ ಸಬ್ಜೆಕ್ಟ್ ಹಾಕ್ತೆ, ಇಂಗ್ಲೀಷ್ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಕೊಡಿರಿ. ಸರ್ಚ್ ಕೊಟ್ಟಿಂದ ಆಟೋಮೆಟಿಕ್ಕಾಗಿ ನೀವು ಎಷ್ಟು ಟೆಸ್ಟ್ಗಳನ್ನು ಆ್ಯಡ್ ಮಾಡಿದ್ದೀರಿ ಅವೆಲ್ಲ ಇಲ್ಲಿ ತೋರಿಸ್ತೈತ್ರಿ. ನಾನು 1 2 3 4 ಇಂಗ್ಲೀಷ್ ಟೆಸ್ಟ್ಗಳನ್ನು ಹಾಕಿದ್ದೀನಿ ರೀ. ಆ 4 ಕೂಡ ಅಸೆಸ್ಮೆಂಟ್ ರಿಪೋರ್ಟ್ ಒಳಗೆ ತೋರಿಸ್ತೈತ್ರಿ. ಇಲ್ಲಿ ಗ್ರೀನ್ ಮಾರ್ಕ್ ಕಾಣಿಸ್ತಾ ಅದು ಎಕ್ಸೆಲ್ ಶೀಟ್ ರೀ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ನೀವು ಅದನ್ನೆಲ್ಲ ಡೌನ್ಲೋಡ್ ಮಾಡ್ಕೋಬೇಕಾಗಿತ್ತಂದ್ರೆ ಎಕ್ಸೆಲ್ ಶೀಟ್ ಮೇಲೆ ಡೌನ್ಲೋಡ್ ಮಾಡೀನಿ ರೀ. ಈಗ ಎಕ್ಸೆಲ್ ಶೀಟ್ ಮೇಲೆ ಕ್ಲಿಕ್ ಮಾಡ್ಕೋರಿ. ನಿಮಗೆ ಈ ಕಡೆ PDF ಇದೆ. ಎಕ್ಸೆಲ್ ಶೀಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದ ಬತ್ತು ನೋಡ್ರಿ. ಈಗ ಆಯ್ತು ರೀ. ಇನ್ನು PDF ಬೇಕಾಗಿತ್ತಂದ್ರೆ PDF ಮೇಲೆ ಕ್ಲಿಕ್ ಮಾಡ್ಕೋರಿ. ಎಲ್ಲ ರಿಪೋರ್ಟ್ ನೀವು ತೊಗೋಬೋದು ರೀ. ಇನ್ನು ನೆಕ್ಸ್ಟ್ ನೋಡಿರಿ, ಲೆಸನ್ ಪ್ಲ್ಯಾನ್. ಇನ್ನು ಲೆಸನ್ ಪ್ಲ್ಯಾನ್ ಹಾಕ್ಕೊಳ್ಳೋದು ಹೇಳ್ತೀನಿ ನೋಡಿರಿ. ಈಗ ಲೆಸನ್ ಪ್ಲಾನ್ ಎಲ್ಲ ನಾವು ಹಾಕಿವಿ ರೀ. ಹಾಕಿದ್ದು ಹೆಂಗೆ ತೋರಿಸ್ತೈತಿ, ಆರೆಂಜ್ ಕಲರ್ ಐತಿ ಅಂದ್ರೆ ನಾವೆಲ್ಲ ತಿಂಗಳದ್ದು ಈಗಾಗಲೇ ಹಾಕಿಬಿಟ್ಟಿದ್ದೀವಿ. ನಿಮಗೆ ಖಾಲಿ ಇರೋ ಒಂದು ತಿಂಗಳಲ್ಲಿ ತೋರಿಸೋದಕ್ಕೋಸ್ಕರ. ಈಗ ಜುಲೈಲಿ ಹಾಕಿದ್ದೀವಿ, ನಿಮ್ಗೆ ಗೊತ್ತಾಗಲ್ಲ. ಈಗ ನಾನು ಜೂನ್ ತಿಂಗಳದ್ದು ಸೆಲೆಕ್ಟ್ ಮಾಡ್ಕೋತೀನಿ ರೀ, ಬರೀ ತೋರಿಸೋದಕ್ಕೋಸ್ಕರ. ಜೂನ್ ಖಾಲಿ ಇದೆಯಲ್ಲ ಅದಕ್ಕೆ. ಇವಾಗ ನೀವು ಯಾವ ಡೇಟಿಂದ ಹಾಕ್ತೀರಿ ಆ ಡೇಟ್ ಮೇಲೆ ಹಿಂಗೆ ಫಿಂಗರ್ ಇಟ್ಟು ಹಿಂಗೆ ಜಗ್ರಿ ಅಂದ್ರೆ ಡ್ರ್ಯಾಗ್ ಮಾಡಿರಿ. ನೀವು ಯಾವ ತಾರೀಕಿನವರೆಗೂ ಆ ಪಾಠವನ್ನು ತೊಗೊಂಡು ಹೇಳಿರಿ ಅಂಥೇಳಿ ಅಲ್ಲಿವರೆಗೂ ಸೆಲೆಕ್ಟ್ ಮಾಡ್ಕೊರಿ. ನೋಡಿರಿ, ನೀವೀಗ ಡ್ರ್ಯಾಗ್ ಮಾಡಿದರೆ ಅಲ್ಲಿವರೆಗೂ ಬರ್ತೈತ್ರಿ ಅದು. ಈಗ ನನಗೆ ಬೇಕು ಎಲ್ಲಿವರೆಗೂ ಅಂದರೆ 6ನೇ ತಾರೀಕುವರೆಗೂ ಬೇಕು. ಅಲ್ಲಿಗೆ ಬಿಟ್ಬಿಡ್ರಿ. ಅದು ಡೇಟ್ ಫ್ರಮ್ ಡೇಟ ಟು ಡೇಟ ತೊಗೋತೈತ್ರಿ. ಇನ್ನು ನೆಕ್ಸ್ಟ್ ಮೀಡಿಯಮ್ ಕನ್ನಡ ಇರ್ತೈತ್ರಿ.
ಯಾವ ಕ್ಲಾಸಿಂದು ನೀವು ಲೆಸನ್ ಪ್ಲಾನ್ ಹಾಕಾಕತ್ತೀರಿ ಅಂಥೇಳಿ ಸೆಲೆಕ್ಟ್ ಮಾಡ್ಕೊರಿ. ನಾನು 6th ಹಾಕಾಕತ್ತೀನಿ. ಇನ್ನು ಅಲ್ಲಿ ಗ್ರೂಪ್ ಸೆಲೆಕ್ಟ್ ಮಾಡ್ಕೊರಿ, ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊರಿ. ಸಬ್ಜೆಕ್ಟ್ ಆಗಿಂದ ಸಬ್ಜೆಕ್ಟ್ ಕನ್ನಡ ತಗೊಂಡೆ. ಇಲ್ಲಿ ಸೆಲೆಕ್ಟ್ ಚಾಪ್ಟರ್ ಕನ್ನಡ ಆಗಿರೋದ್ರಿಂದ ಒಂದು ಗದ್ಯ ಮತ್ತು ಒಂದು ಪದ್ಯವನ್ನು ಸೆಲೆಕ್ಟ್ ಮಾಡ್ಕೊರಿ. ಇಲ್ಲಿ ಟೀಚಿಂಗ್ ಏಡ್ಸ್ ಈ ಪಾಠಕ್ಕೆ ಸಂಬಂಧಿಸಿದ ಕಲಿಕಾ ಫಲಗಳನ್ನು ನಮೂದಿಸಿರಿ. ಅಲ್ಲಿ ಒಂದಕ್ಕಿಂತ ಹೆಚ್ಚು ಟೀಚಿಂಗ್ ಏಡ್ಸ್ ಕಲಿಕಾ ಫಲಗಳು ಯಾವುದದಾವು ನೋಡಿರಿ. ನೀವು ಟೆಕ್ಸ್ಟ್ ಬುಕ್ ತೊಗೊಂಡಿರ್ತೀರೋ ಏನು ತೊಗೊಂಡಿರ್ತೀರೋ ಇವಾಗ ನೋಡಿರಿ. ನನ್ನ ಚಾನಲ್ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ಒಂದು ವಿಡಿಯೋಗೆ ಲೈಕ್ ಕೊಡಿರಿ. ಇವಾಗ ಟೀಚಿಂಗ್ ಏಡ್ಸ್ ಟೂಲ್ಸ ಈಗ ಟೆಕ್ಸ್ಟ್ ಬುಕ್ ಹಾಕೋತೀನಿ ರೀ ನಾನು. ನೀವು ಏನೇನು ಯೂಸ್ ಮಾಡ್ಕೊಂಡಿರ್ತೀರಿ ಅದನ್ನು ಅಲ್ಲಿ ಎಂಟ್ರಿ ಮಾಡಿರಿ. ಇನ್ನು ಕೆಳಗೆ ಆ್ಯಕ್ಟಿವಿಟಿ ಮಾಡಿಸುವಾಗ ಬಳಸಿದ ಟೀಚಿಂಗ್ ಏಡ್ಸ್ ಹಾಕೊಂಡಂಥ ಪ್ರಾರಂಭಿಕ ಚಟುವಟಿಕೆಗಳು ಯಾವುದಿದಾವೋ ಅದನ್ನು ಸೆಲೆಕ್ಟ್ ಮಾಡ್ಕೊರಿ. ನೀವು ಏನು ಸ್ಟೋರಿ ಟೆಲ್ಲಿಂಗ್ ಮಾಡಿರೋ, ಸರ್ಕಲ್ನ ಟೈಮ್ ಆ್ಯಂಡ್ ಗ್ರೂಪ್ ಕನ್ವರ್ಸೇಷನ್ ಮಾಡಿಸಿರೋ ಏನು ಒಂದಕ್ಕಿಂತ ಹೆಚ್ಚು ಸೆಲೆಕ್ಟ್ ಮಾಡ್ಕೊರಿ. ಅದಾದಮೇಲೆ ಡೆವಲಪ್ಮೆಂಟ್ ಫೇರ್ಸ್ ಅಂತ ಐತೆ ನೋಡ್ರಿ. ಇಲ್ಲಿ ಅಭಿವೃದ್ಧಿ ಹಂತ. ನಾವು ಪಾಠ ಬೋಧನೆ ಮಾಡುವಾಗಿನ ಯಾವ ಚಟುವಟಿಕೆ ಮಾಡಿರ್ತೀವೋ ಅದನ್ನು ಒಂದಕ್ಕಿಂತ ಹೆಚ್ಚು ಮಾಡ್ಬೋದು ರೀ ನೀವು. ಈ ಕಡೆ ಇರೋದು ಡೆವಲಪ್ಮೆಂಟ್ ಫೇಸ್. ಇವಾಗ ಬತ್ತು ನೋಡ್ರಿ ಡೆವಲಪ್ಮೆಂಟ್ ಫೇಸ್. ಅಲ್ಲಿ ಗ್ರೂಪ್ ಆ್ಯಕ್ಟಿವಿಟಿ ಮಾಡಿಸಿರ್ತೀರೋ, ಯಾವ ಚಟುವಟಿಕೆ ಮಾಡಿರಿ ಪಾಠ ಬೋಧನೆ ಮಾಡುವಾಗ ಅದನ್ನು ಹಾಕೋರಿ. ಇನ್ನು ಕನ್ಕ್ಲೂಷನ್ ಫೇಸ್. ಕೊನೆಗೆ ಯಾವ ಚಟುವಟಿಕೆ ಮೂಲಕ ಪಾಠಕ್ಕೆ ಸಂಬಂಧಿಸಿದ ಮೌಲ್ಯಮಾಪನ, ಉದಾಹರಣೆಗೆ ಪ್ರಶ್ನೆಗಳನ್ನು ಕೇಳಿರ್ತೀರಿ, ಏನು ಮಾಡಿರಿ ಅದನ್ನು ಕನ್ಕ್ಲೂಷನ್ ಫೇಸ್ ಒಳಗೆ ಹಾಕೋರಿ. ನಾನು ಕ್ವಶನ್ ಬ್ಯಾಕ್ಸ್ ನಿಮಗೆ ಅಲ್ಲಿ ಎಷ್ಟು ಮಾಡಿರೋ ಅಷ್ಟನ್ನು ಸೆಲೆಕ್ಟ್ ಮಾಡ್ಕೊರಿ. ಇನ್ನು ಚಾಪ್ಟರ್ ವೈಸ್ ಅಸೆಸ್ಮೆಂಟ್ ಇದ್ದಲ್ಲಿ ಕೆಲವೊಂದು ನೀವು ಪ್ರಶ್ನೆಗಳನ್ನು ಆಗಲೇ ಕ್ವಶನ್ ಬಾಕ್ಸ್ ತೊಗೊಂಡ್ರಲ್ಲ ಆ ಪ್ರಶ್ನೆಗಳನ್ನು ಅಲ್ಲಿ ನಮೂದು ಮಾಡಿ ಸೇವ್ ಮಾಡಿರಿ. ಸೇವ್ ಮಾಡಿದಾಗ ಆರೆಂಜ್ ಕಲರ್ ಬರುತ್ತೆ ನೋಡಿರಿ. ನಂತರ ಅದು ಮುಖ್ಯ ಗುರುಗಳ ಲಾಗಿನ್ಗೆ ಹೋಗುತ್ತೆ. ಅಲ್ಲಿ ಅವರು ಅಪ್ರೂವಲ್ ಕೊಟ್ಟಾಗ ಹಳದಿ ಕಲರ್ ಬರ್ತೈತೆ ನೋಡಿರಿ. ಹಳದಿ ಕಲರ್ ಬಂದಾಗ ಏನು ಮಾಡಬೇಕು ಅಂದರೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕ್ರಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಮತ್ತೆ ಓಪನ್ ಆಕೈತೆ ರೀ. ಅಲ್ಲಿ ನೀವು ಯಾವ ಕ್ಲಾಸ್ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇನ್ನು ಈಗ ಹಾಕಿರ್ತೀವಲ್ಲ ರೀ ಅದನ್ನೇ ಬಂದಿರ್ತೈತೆ ಎಲ್ಲನೂ. ಅದನ್ನು ಒಂದು ಸತಿ ನೋಡಿಕೊಂಡು ಎಷ್ಟು ಪೀರಿಯಡ್ಸಲ್ಲಿ ನೀವು ಪಾಠವನ್ನು ಮುಗಿಸಿದ್ದೀರಿ, ನಂಬರ್ ಆಫ್ ಪೀರಿಯಡ್ಸ್ ಟು ಕಂಪ್ಲೀಟ್. ನೀವು ಆಗಲೇ ನಾನು 4 ಪೀರಿಯಡ್ ತೊಗೊಂಡಿದ್ದೆ, ಆದರೆ ಇಲ್ಲಿ 3 ಪೀರಿಯಡ್ ಅಂತ ಹಾಕ್ತೀನಿ ನೋಡಿರಿ. ಅಲ್ಲಿ ಟೈಮ್ ಆಟೋಮೆಟಿಕ್ಕಾಗಿ ತಾನೇ ತೊಗೋತೈತ್ರಿ. ಇನ್ನು ನಂಬರ್ ಆಫ್ ಸ್ಟೂಡೆಂಟ್ ಅಚೀವ್ ಅಂದ್ರೆ ಕಲಿಕಾ ಫಲ ಪಡೆದ ಮಕ್ಕಳು ಎಷ್ಟು ಅಂತ ಹಾಕೋರಿ. ಇನ್ನು ನಾವು ಪಾಠ ಬೋಧನೆಯಲ್ಲಿ ಎಷ್ಟು ಮಕ್ಕಳಿದ್ರು ಅಂತ ಹಾಕೋರಿ. ಹಾಕ್ಕೊಂಡು ಅಪ್ಡೇಟ್ ಕೊಡಿರಿ. ಅಪ್ಡೇಟ್ ಕೊಟ್ಟಾಗ ಗ್ರೀನ್ ಕಲರ್ ಬರ್ತೈತೆ ನೋಡಿರಿ. ಗ್ರೀನ್ ಕಲರ್ ಬಂದರೆ ಪಾಠ ಬೋಧನೆ ಕಂಪ್ಲೀಟ್ ಆಯಿತು ಅಂತ ಅರ್ಥ ನೋಡಿರಿ. ಇನ್ನು ಮುಂದೆ ನಾವು ಬರೋಣ ನಮ್ಮ ಎಡೆಡ್ ಸ್ಕೂಲಿನ ಹೆಂಗೆ ಲಾಗಿನ್ ಆಗಬೇಕು ಅಂತ ನೋಡೋದು ನೋಡಿರಿ. ಇನ್ನು KG ID ನಂಬರ್ ಇದ್ದವರು ಟೀಚರ್ಸ್ ಅಂತ ಹಾಕೋತೀವಿ, ಈಗಾಗಲೇ ಗೊತ್ತೈತಿ. ಇನ್ನು ಎಡೆಡ್ ಸ್ಕೂಲ್ ಅನುದಾನ ರಹಿತ ಶಿಕ್ಷಕರು ಏನು ತೊಗೋಬೇಕ್ರಿ? ಸ್ಯಾಟ್ಸ್ ಯೂಜರ್ ತೊಗೊಂಡು
ಅಲ್ಲಿ ಟೀಚರ್ ಐ ಡಿ ಹಾಕೋಬೇಕು ರೀ. ಅಂದ್ರೆ ಸ್ಯಾಟ್ಸ್ ಇರುತ್ತೆ, ಸ್ಯಾಟ್ಸ್ ಕರ್ನಾಟಕದಲ್ಲಿ ಹೋಗಿ ಅಲ್ಲಿ ಟೀಚರ್ ಮ್ಯಾನೇಜ್ಮೆಂಟ್ ಪೋರ್ಟಲ್ನಲ್ಲಿ ನಿಮ್ಮ ಟೀಚರ್ ಅಪ್ಡೇಟ್ ಅಂತ ಇರ್ತೈತೆ ನೋಡಿರಿ, ಅಲ್ಲಿ ಹೋಗಿ ನಿಮ್ಮ ಟೀಚರ್ ಐ ಡಿನ ತೊಗೋಬೇಕು ರೀ. ಅಕಸ್ಮಾತ್ ಟೀಚರ್ ಐ ಡಿಯಲ್ಲಿ ಇರಲಿಲ್ಲ, ಏನು ಮಾಡಬೇಕು ಅಂದ್ರೆ ನ್ಯೂ ರಿಜಿಸ್ಟ್ರೇಷನ್ ಟೀಚರ್ ಅಂತ ತೊಗೊಂಡು ನ್ಯೂ ರಿಜಿಸ್ಟ್ರೇಷನ್ ಮಾಡಿರಿ. ಅಲ್ಲಿ ನಿಮ್ಮ ಟೀಚರ್ ಐ ಡಿ ಬರ್ತೈತೆ ರೀ. ಅದು ಟಿ ಅಕ್ಷರದಿಂದ ಶುರುವಾಗುತ್ತೆ ನೋಡಿರಿ ಟೀಚರ್ ಐ ಡಿ. ಅನ್ಎಡೆಡ್ ಸ್ಕೂಲ್ ಟೀಚರ್ಸ್ ರೀ. ಅಲ್ಲಿ ಟೀಚರ್ ಮ್ಯಾನೇಜ್ಮೆಂಟಲ್ಲಿ ನೀವು ಯಾವ ನಂಬರ್ ಹಾಕಿರ್ತೀರಲ್ಲ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್, ಆ ನಂಬರ್ಗೆ OTP ಬರ್ತೈತೆ ರೀ. ಟೀಚರ್ ಐ ಡಿ ಯಾರಿಗೆ ಅಂದರೆ ಇದು ಅನುದಾನ ರಹಿತ ಶಿಕ್ಷಕರು. ಟೀಚರ್ ಐ ಡಿ ಹಾಕಿರಿ, ನಿಮ್ಮ ನಂಬರ್ಗೆ OTP ಬರ್ತೈತೆ. ಇನ್ನು ನೆಕ್ಸ್ಟ್ ಅನ್ಎಡೆಡ್ ಟೀಚರ್ಸ್ ಏನು ಹಾಕೋಬೇಕು? ಅನ್ಎಡೆಡ್ ಆಯ್ತು ರೀ. ಇನ್ನು ಅನುದಾನಿತ ಶಿಕ್ಷಕರು ಏನು ಹಾಕೋಬೇಕು? ಸ್ಯಾಟ್ಸ್ ಯೂಸರ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ KGID ನಂಬರ್ ಜಾಗದಲ್ಲಿ ನಿಮ್ಮದು ಎಂಪ್ಲಾಯ್ ಐ ಡಿ ಇರ್ತೈತೆ ನೋಡಿರಿ. ಸ್ಯಾಟ್ಸ್ ಕರ್ನಾಟಕ ಆ್ಯಪಲ್ಲಿ ಟೀಚರ್ ಮ್ಯಾನೇಜ್ಮೆಂಟ್ ಅಲ್ಲಿ ಹೋಗಿ ನೀವು ಟೀಚರ್ ಅಪ್ಡೇಟ್ ಅಂತ ಕೊಡ್ರಿ. ಅಲ್ಲಿ ಎಲ್ಲ ಟೀಚರ್ಸ್ ಲಿಸ್ಟ್ ಬರ್ತೈತಿ. ಅಲ್ಲಿ KGID ನಂಬರ್ ಅಂತ ಇರೋ ಗೋರ್ಮೆಂಟ್ ಟೀಚರ್ಗಳಿಗೆ KGID ನಂಬರ್ ಅಂತ ಇರ್ತೈತಿ. ಆದರೆ ನಿಮಗೆ ಅಲ್ಲಿ ಎಂಪ್ಲಾಯ್ ಐ ಡಿ ನಂಬರ್ ಅಂತ ಇರುತ್ತೆ, ಅದನ್ನು ಹಾಕಿ ಲಾಗಿನ್ ಆಗ್ರಿ. ಎಂಪ್ಲಾಯ್ ಐ ಡಿ ಅಂತ ಹಾಕಿದಾಗ OTP ಬರ್ತೈತೆ ರೀ. ಅದನ್ನು ಹಾಕಿ ಲಾಗಿನ್ ಆಗ್ರಿ. ಆವಾಗ ನೀವು ಸಕ್ಸಸ್ಫುಲಿಯಾಗಿ ಲಾಗಿನ್ ಆಗ್ಬೋದು ರೀ. ಇನ್ನು ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಿರಿ. ನೀವು LB ಹಾಕುವಾಗ ಮೊದಲು ಲೆಸನ್ ಪ್ಲ್ಯಾನ್ ಹಾಕೋರಿ, ಆಮೇಲೆ ಮಾರ್ಕ್ಸ್ ಹಾಕೋರಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.